ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಈ ಟೈಮಲ್ಲಿ ನನ್ನ ರೊಟೀನ್ ಹೇಗಿರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಅಂದರೆ ದಿನಚರಿಯಲ್ಲಿ ಕೆಲವೊಂದು ಸಾರಿ ಮೂಡ್ ಅಪ್ಸೆಟ್ ಆಗುತ್ತೆ, ಕೆಲವೊಂದು ಸಾರಿ ಚೆನ್ನಾಗಿರ್ತೀನಿ. ಹಾಗೆ ಅಲ್ವಾ? ಚೆನ್ನಾಗಿದ್ದಾಗ ವೀಡಿಯೋ ಕ್ಯಾಪ್ಚರ್ ಮಾಡ್ಕೊತೀನಿ, ಒಂದೊಂದು ಸಾರಿ ವೀಡಿಯೋನು ಅಯ್ಯೋ ಫೋನೇ ಬೇಡ ಅಂತ ಅನಿಸುತ್ತೆ. ಅಂಥ ಟೈಮಲ್ಲಿ ಸ್ಕಿಪ್ ಮಾಡಿದ್ದೀನಿ. ಸೊ ಇವತ್ತು ನನಗೆ ಏನೇನೆಲ್ಲ ತಿನ್ನಬೇಕಂತ ಅನ್ನಿಸ್ತಾ ಇದೆ ಮತ್ತು ಏನೇನೆಲ್ಲ ಮಾಡಿಸ್ಕೊಂಡು ತಿಂತಾ ಇದ್ದೀನಿ, ಹೇಗೆ ರೊಟೀನ್ಸ್ ಆಗ್ತಾ ಇದೆ ಅಂತ ಒಂದಷ್ಟು ಹಂಚ್ಕೊಳ್ಳೋಣ ಅಂತ ನಿಮ್ಮ ಜೊತೆ ಬಂದಿದ್ದೀನಿ. ಇದು ಬಂದು 2 ದಿನದ ಬ್ಲಾಗ್ ಆಗಿರುತ್ತೆ. ಗುರುವಾರ ಹಾಗೆ ಶುಕ್ರವಾರ ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ವಾಕ್ ಮಾಡ್ತೀನಿ ಮನೆ ಹತ್ರನೇ. ಅಂದರೆ ಮೆಟ್ಲೆಲ್ಲ ಇಳಿದು ಕೆಳಗಡೆಗೆಲ್ಲ ಹೋಗಲ್ಲ. ಒಂದು 7 ಗಂಟೆಗೆದ್ರೆ 7 ಗಂಟೆ, 8 ಗಂಟೆಗೆದ್ರೆ 8 ಗಂಟೆ, ಆಲ್ಮೋಸ್ಟ್ 8:30 ಎದ್ದೇಳ್ತೀನಿ. ಯಾಕಂದರೆ ರಾತ್ರಿ ಹೊತ್ತು ನಿದ್ದೆ ಬರಲ್ಲ, ಪದೇ ಪದೇ ವಾಶ್ರೂಮ್ಗೆ ಹೋಗ್ತಾನೆ ಇರಬೇಕಲ್ವಾ. ಸೊ ಅದರಿಂದ ಸ್ವಲ್ಪ ಲೇಟಾಗಿ ಎದ್ದೇಳ್ತೀನಿ. ಬೇಗ ಎದ್ಬಿಟ್ರೆ ವಾಮಿಟ್ ಮಾಡೋ ಥರ ಆಗ್ತಾ ಇರುತ್ತೆ. ಅದರಿಂದ ಸ್ವಲ್ಪ ಲೇಟಾಗಿ ಎದ್ದು ಒಂದು 10 ನಿಮಿಷ ಅಷ್ಟೇ ವಾಕ್ ಮಾಡ್ತೀನಿ. ಅಷ್ಟಕ್ಕೆ ಸಾಕಾದಂಗೆ ಆಗುತ್ತೆ. ಅಂದರೆ ಅಲ್ಲಿಂದ ಅಲ್ಲೇ ವಾಕ್ ಮಾಡೋ ಕಾರಣ ಒಂಥರ ತಲೆ ಸುತ್ತಂಗೆ ಆಗುತ್ತೆ ಅಂದ್ಬಿಟ್ಟು. ಅದಾದಮೇಲೆ ಸ್ವಲ್ಪ ಏನಾದರೂ ಬಿಸಿನೀರು ಕುಡಿಬೇಕಂತ ಅನ್ಸಿದ್ರೆ ಬಿಸಿನೀರು ಕುಡಿತೀನಿ. ಇವತ್ತು ನಾನಿಲ್ಲಿ ಬಾರ್ಲಕ್ಕಿ ಅಂದರೆ ಸೀಮೆ ಅಕ್ಕಿ ಗಂಜಿ ಮಾಡಿದ್ದೀನಿ. ಏನಿಲ್ಲ, ಸೀಮೆ ಅಕ್ಕಿನ ಒಂದು ಅರ್ಧ ಗಂಟೆ ಮುಂಚಿತವಾಗಿ ನೆನೆ ಹಾಕ್ಬಿಡೋದು, 2 ಸಾರಿ ತೊಳೆದು, ಆಮೇಲೆ ಒಂದು 2-3 ವಿಷಲ್ ಬರ್ಸ್ಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಕುಡಿಯೋ ಅಂಥದ್ದು. ಕುಡ್ದಾದ್ಮೇಲೆ ಫ್ರೆಶ್ ಅಪ್ ಆಗಿ ಬಂದೆ. ಅಷ್ಟರಲ್ಲಿ ನಮ್ಮ ಅಮ್ಮನೂ ಗುರುವಾರದ್ದು ಎಲ್ಲ ತೊಳೆದು ಬೆಳಗು ಪೂಜೆ ಮಾಡ್ತು. ಅಂದರೆ ಜಾಸ್ತಿ ಕೂರಬೇಕು, ಹೇಳ್ಬೇಕಲ್ವ ನಾನು. ಸೊ ಅದರಿಂದ ಜಸ್ಟ್ ದೇವ್ರ ಕೈ ಮುಗಿದು ದೀಪ ಹಚ್ತೀನಿ ಅಷ್ಟೇ, ಜಾಸ್ತಿ ರಿಸ್ಕ್ ಮಾಡ್ಕೊಳಕ್ಕೆ ಹೋಗೋದಿಲ್ಲ. ಅದಾದಮೇಲೆ ತಿಂಡಿಗೆ ಅಂದ್ಬಿಟ್ಟು ದೋಸೆ ಮಾಡಿಕೊಟ್ಟಿತ್ತು. ಅದಕ್ಕೆ ಈರುಳ್ಳಿ ಕ್ಯಾರೆಟ್ ಎಲ್ಲ ಹಾಕಿತ್ತು. ಅದಕ್ಕೆ ಜಸ್ಟ್ ಚಟ್ನಿ ಪುಡಿ ತುಪ್ಪದಲ್ಲಿ ತಿಂತಾಯಿದ್ದೀನಿ ದೋಸೆನ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬೆಳಗ್ಗೆ ಹೊತ್ತು ರೈಸ್ ಐಟಮ್ ತಿನ್ನೋಕ್ಕಾಗೋದಿಲ್ಲ, ಜಾಸ್ತಿ ಮಸಾಲೆ ತಿನ್ನೋಕ್ಕಾಗಲ್ಲ. ಅಂದರೆ ಮೊದಲು ಥರ ಪಲಾವ್ ಆಗಿರಲಿ, ಕೆಲವೊಂದು ಐಟಮ್ ತಿನ್ನೋಕ್ಕಾಗಲ್ಲ. ಈ ಥರ ರೊಟ್ಟಿ, ಇಡ್ಲಿ, ಚಪಾತಿ, ದೋಸೆ ಆ ಥರ ಆಗಿದ್ರೆ ಒಂದು ಸ್ವಲ್ಪ ಡ್ರೈ ಆಗಿರುತ್ತಲ್ವ, ವಾಮಿಟ್ ಮಾಡೋಕ್ಕೆ ಅನುಕೂಲ ಇರಲ್ಲ, ಮಾಡಬೇಕಂತ ಅನ್ಸೋದಿಲ್ಲ. ಆದ್ದರಿಂದ ಈ ಥರದ್ದೇ ಜಾಸ್ತಿ ಇಷ್ಟಪಟ್ಟು ದೋಸೆ, ರೊಟ್ಟಿ ಆ ಥರದ್ದೇ ಮಾಡಿಸ್ಕೊಂಡು ತಿಂತೀನಿ. ಆಲ್ಮೋಸ್ಟ್ ನನಗೆ ಏನು ತಿನ್ನಬೇಕಂತ ಅನಿಸುತ್ತೆ ಅದನ್ನೇ ಮಾಡಿಸ್ಕೊಂಡು ತಿಂತೀನಿ. ಯಾಕಂದರೆ ಹಿಂಸೆ ಆಗ್ತಾ ಇರುತ್ತೆ ಹೊಟ್ಟೆಲಿ, ಹೇಳೋಕ್ಕಾಗದೇ ಇರೋಷ್ಟು ಒಂಥರ ಸ್ಮೆಲ್ಗೆ ಹೊಟ್ಟೆಗಳು ಮಳ್ಳಿಸ್ತಾ ಇರುತ್ತೆ. ಸೊ ಆದ್ದರಿಂದ ಅಮ್ಮ ಅಲ್ಲೇ ಹಾಕಿ ಕೊಡ್ತಾ ಇರುತ್ತೆ. ಸೊ ನಾನು ಬಿಸಿ ಬಿಸಿಯಾಗಿ ಎಷ್ಟು ಬೇಕು ಅಷ್ಟು ಹಾಕ್ಸ್ಕೊತೀನಿ, ತಿಂತೀನಿ. ಅದಾದಮೇಲೆ ಒಂದು 11 ಗಂಟೆ ಅಷ್ಟರಲ್ಲಿ ಒಂದು ಆ್ಯಪಲ್ ಕಟ್ ಮಾಡಿಕೊಟ್ಟಿತ್ತು. ಆ್ಯಪಲ್ ತಿಂದ್ಬಿಟ್ಟು ಮಧ್ಯಾಹ್ನ ಅಡುಗೆಗೋಸ್ಕರ ಮುದ್ದೆ, ಉಪ್ಪು ಸಾಂಬಾರು, ಹಾಗೆ ಸೊಪ್ಪು ಕಾಳು ಎಲ್ಲ ಹಾಕಿ ಪಲ್ಯ. ಅದಾದಮೇಲೆ ತಿರ್ಗಾ ಸೌತೆಕಾಯಿ. ಹಾಗೆ ಸಂಜೆ ಮೇಲೆ ಯಾಕೋ ನನಗೆ ತುಂಬ ಸ್ವೀಟ್ ತಿನ್ನಬೇಕಂತ ಅನ್ನಿಸ್ತಾ ಇತ್ತು. ಸ್ವೀಟ್ ತಿನ್ನಬೇಕಂತ ತುಂಬ ಕ್ರೇವಿಂಗ್ಸ್ ಆಗಿತ್ತು ನನಗೆ. ಅದಕ್ಕೆ ಅಂತಲೇ ಹೇಳ್ತಾ ಇದ್ದೆ ಏನಾರ ಮಾಡಿಕೊಡಿ ಅಂತ. ಖೀರು, ಪಾಯಸ ಆ ಥರ ಎಲ್ಲ ಮಾಡ್ಕೊಂಡು ಕೊಟ್ಟಿದ್ದೀನಿ. ಬಟ್ ಡಿಫ್ರೆಂಟ್ ಆಗಿ ಅಂತ ಅಂದ್ಬಿಟ್ಟು ನಮ್ಮ ಮನೆಯವರು ತಂದುಕೊಟ್ಟಿದ್ರು. ಕೊಡ್ತಿದ್ದೀನಿ ಅಂತ ಅಂದ್ಬಿಟ್ಟು. ಏನು ಸಖತ್ತಾಗಿತ್ತು ಗೊತ್ತಾ, ನಮ್ಮ ಕಡೆ ಸೈಡು ಅಂದರೆ ಮನೆಯಲ್ಲಿ ಮಾಡ್ತಾರೆ. ಅಂದರೆ ಈ ಸಿಟಿಲೆಲ್ಲ ಹಾಲು ಸಿಗೋದಿಲ್ಲ ಅಲ್ವಾ, ಗಿಣ್ಣು. ಸೊ ಆದ್ದರಿಂದ ರೆಡಿಮೇಡ್ ತಗೊಂಡಿರೋದು. ಇದು ಒಂದು 7 ದಿನ ಅಷ್ಟೇ ಮಾಡಿದ್ದು, 7 ದಿನ ಅಷ್ಟೇ. ತುಂಬಾ ಚೆನ್ನಾಗಿದೆ, ಸಕ್ಕತ್ತಾಗಿದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಏಲಕ್ಕಿ ಫ್ಲೇವರ್ ಅವರೇ ಹಾಕಿರ್ತಾರೆ, ಇಲ್ಲ ಇದು. ಸೊ ನನಗೆ ಇಲ್ಲಿ ಸಿಕ್ಕಿತ್ತು, ನಮ್ಮ ಮನೆಯಲ್ಲಿ ತಂದುಕೊಟ್ಟಿದ್ರು. ಎಷ್ಟು ಚೆನ್ನಾಗಿತ್ತು ಅಂದರೆ ಏಲಕ್ಕಿ, ಬೆಲ್ಲ, ಹಾಲು, ಹಾಗೆ ಸ್ವಲ್ಪ ಮೆಣಸಿನ ಪುಡಿ ಹಾಕಿ ಮಾಡಿರೋ ಅಂಥದ್ದು. ಸಾಫ್ಟಾಗಿ ಬಾಯಿ ತುಂಬ ಫ್ಲೇವರಾಗಿ ನನಗೆ ಫುಲ್ಫಿಲ್ ಅಂತ ಅನ್ನಿಸ್ತು. ಇದ್ರ ಪ್ರೈಸ್ ಬಂದು 50 ರೂಪಾಯಿ. ತುಂಬಾ ಚೆನ್ನಾಗಿತ್ತು, ನನಗೆ ತುಂಬ ಇಷ್ಟ ಆಯಿತು. ಒಂಥರ ಸ್ಯಾಟಿಸ್ಫೈ ಆಗುತ್ತೆ ಅಂತ ಹೇಳ್ತಾರಲ್ಲ, ಆ ಥರ ಫುಲ್ ತಿಂದೆ. ಕೆಲವೊಂದು ಸರಿ ಹಾಗೆ ನನಗೆ ಮೊದಲು ಸ್ವೀಟ್ ಅಂದ್ರೇ ಆಗ್ತಿರ್ಲಿಲ್ಲ, ಖಾರಗಳು ಇಷ್ಟಪಡ್ತಿದ್ದೆ. ಬಟ್ ಇವಾಗ ಆಪೋಸಿಟ್ ಆಗಿಬಿಟ್ಟಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವೀಟ್ ಅಂದರೆ ಇಷ್ಟ, ಬಟ್ ಉಲ್ಟಾ ಆಗ್ಬಿಟ್ಟಿದ್ದೀನಿ. ಈ ಥರ ಸಂಜೆ ಮೇಲೆ ಒಂದು 5 ಗಂಟೆ ಅಷ್ಟರಲ್ಲಿ ಸ್ವೀಟನ್ನು ತಿಂದೆ. ಬಟ್ ಜಾಸ್ತಿ ಸ್ವೀಟ್ ತಿನ್ನಬಾರ್ದು, ತುಂಬ ಚೆನ್ನಾಗಿದೆ. ಶುಗರ್ ಕಂಟೆಂಟ್ ಇರೋದ್ರಿಂದ ಅಂದರೆ ಈ ಟೈಮಲ್ಲಿ ಶುಗರ್ ಬರೋ ಚಾನ್ಸಸ್ ಇರುತ್ತೆ ಅಂತ ಜಾಸ್ತಿ ತಿನ್ನಬೇಡಿ ಅಂತಾರೆ. ಬಟ್ ಭಯಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪ ತಿನ್ನೋಂಥದ್ದು, ತಿನ್ನೋಕೆ ಆಸೆ ಆಗ್ತಾ ಇರುತ್ತೆ ನಾವು ಎಷ್ಟೇ ಕಂಟ್ರೋಲ್ ಮಾಡಿದ್ರೂ ಈ ಟೈಮಲ್ಲಿ. ಸೊ ನಮಗೆ ಏನೇ ಅನಿಸಿದ್ರು ಅದೇನಾಗುತ್ತೆ ಅದೇ ಆಗೋ ಅಂಥದ್ದು. ಸೊ ಆಮೇಲೆ ಈರುಳ್ಳಿ ಗೊಜ್ಜು ತಿನ್ನಬೇಕು ಅಂತ ಅನ್ನಿಸ್ತು. ತುಂಬ ದಿನ ಆಗ್ಬಿಟ್ಟಿತ್ತು ಮಾಡಿಸ್ಕೊಂಡು ತಿಂದು. ಅಮ್ಮಂಗೆ ಈರುಳ್ಳಿ ಗೊಜ್ಜು ಮಾಡಮ್ಮ ಅಂತ ಅಂದೆ. ಸೊ ಮಾಡಿಕೊಟ್ಟಿತ್ತು. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈರುಳ್ಳಿ ಗೊಜ್ಜು ಹಾಕ್ಕೊಂಡು ತಿಂದೆ. ಅಮ್ಮ ಇರೋ ಕಾರಣ ನಾನು ಏನು ಕೇಳಿದ್ರು ಮಾಡಿಕೊಡತ್ತೆ. ಅವರು ಮಾಡ್ತಾ ಇದ್ರೇ ನನಗೆ ನಿಂತ್ಕೊಳ್ಳೋಕ್ಕಾಗೋದಿಲ್ಲ, ಅಷ್ಟು ವಾಸನೆಗೆ ಮೂಗಿಗೆ ಹೆವಿ ಹೊಡೆದಂಗೆ ಆಗ್ತಾ ಇರುತ್ತೆ.
ಸೊ ತಿನ್ನಬಹುದು, ಬಟ್ ವಾಸನೆ ಕಂಡ್ರೆ ಆಗಲ್ಲ. ಯಾವ ಥರ ಆಗಿದೆ ನೋಡಿ. ಆಮೇಲೆ ನಮ್ಮ ಮನೆಯವರು ರಾಮಕೋಟಿ ಜಪ ಮಾಡ್ತಾ ಇದ್ದರು. ಅಂದರೆ ಇಬ್ಬರೂ ತೊಗೊಂಡಿದ್ದೀವಲ್ವ ಕೌಂಟರು, ಅದರಲ್ಲಿ ರಾಮಕೋಟಿ ಜಪ ಮಾಡ್ತೀವಿ. ತೋರಿಸ್ತೀನಿ ನಿಮಗೆ ಎಷ್ಟು ಕಂಪ್ಲೀಟ್ ಮಾಡಿದ್ದೀವಿ ಅಂತ. ಅದಾದಮೇಲೆ ಇದು 2ನೇ ದಿನ, ಶುಕ್ರವಾರದ ದಿನ ಬೆಳಗ್ಗೆ ಎದ್ದೆ ಒಂದು 7 ಗಂಟೆ ಅಷ್ಟರಲ್ಲೇ ಎದ್ಬಿಟ್ಟು ವಾಕಿಂಗ್ ಮಾಡ್ತಾ ಇದ್ದೀನಿ. ಫುಲ್ಲು ಚಳಿ ಒಂದೊಂದು ಸಾರಿ ಫುಲ್ಲು ತಲೆನೋವು ಬಂದುಬಿಡುತ್ತೆ ಎದ್ದ ತಕ್ಷಣ. ಅಂದರೆ ನಾನು ಎದ್ದರೆ ಓಕೆ, ಸಡನ್ನಾಗಿ ಹಿಂಸೆ ಮೇಲೆ ಏನಾದರೂ ಎದ್ದರೆ ಅಥವಾ ಏನಾದ್ರು ಸೌಂಡಾಗಿ ಎದ್ದರೆ, ವಾಶ್ರೂಮ್ಗೆ ಹೋಗಬೇಕು ಅಂತ ಅಂದ್ಬಿಟ್ಟು ಎದ್ಬಿಟ್ಟು ಮಲ್ಕೊಳ್ಳಿಲ್ಲ ಅಂದರೆ ಫುಲ್ಲು ತಲೆನೋವು ಬಂದುಬಿಡುತ್ತೆ. ಅಂದರೆ ಇವಾಗ ಏನು ಅನಿಸುತ್ತೆ ಆ ಕೆಲಸ ಮಾತ್ರ ಮಾಡಬೇಕು, ಏನು ತಿನ್ಬೇಕು ಅನಿಸುತ್ತೆ ಅದು ಮಾತ್ರ ತಿನ್ನಬೇಕು, ಹೇಗಿರ್ಬೇಕು ಅನಿಸುತ್ತೆ ಆಗಿದ್ರೇ ಈ ಒಂದು ರೊಟೀನು ಮುಗಿಯುತ್ತೆ. ಇಲ್ಲ ಅಂದರೆ ಫುಲ್ಲು ಹಿಂಸೆ ಆಗ್ತಾ ಹೋಗುತ್ತೆ. ಎಲ್ಲವೂ ಅಷ್ಟೇ ಅಲ್ವಾ, ಎಕ್ಸ್ಪೀರಿಯೆನ್ಸ್ ಆದಮೇಲೆ ಗೊತ್ತಾಗೋ ಅಂಥದ್ದು. ಆಮೇಲೆ ತಿಂಡಿಗೋಸ್ಕರ ನಾನು ಜೀರಿಗೆ ಉಪ್ಪಿಟ್ಟು ಮಾಡಿದ್ದೆ, ಸಿಂಪಲಾಗಿರಲಿ ಅಂತ ಅಂದ್ಬಿಟ್ಟು. ಅಂದರೆ ನಮಗೊಂದು ಸ್ವಲ್ಪ ಡ್ರೈ ಇದ್ದರೆ ಇಷ್ಟಪಡ್ತೀನಿ, ಫುಲ್ ತೆಳ್ಳಗಿಂತ ಅಂತ ಅಂದ್ಬಿಟ್ಟು. ಡೈಲಿ ಯೂಸಲ್ಲಿ ನೀವು ನಿಂಬೆಹಣ್ಣು ಹುಳಿ ಅಂಶನ ಜಾಸ್ತಿ ನೀವು ಸೇವಿಸಿ, ತುಂಬಾ ಒಳ್ಳೆಯದು. ಅದಕ್ಕೋಸ್ಕರ ನಾನು ನಿಂಬೆಹಣ್ಣು ಜ್ಯೂಸ್ ಆಗಿರಬಹುದು ಅಥವಾ ಏನಾದ್ರೂ ನಿಂಬೆಹಣ್ಣು ಈ ತಿಂಡಿಗಳಿಗೆ ಹಾಕೋ ಅಂಥದ್ದು, ಸಾಂಬಾರುಗಳಿಗೆ ಹಿಂಡ್ಕೊಂಡು ಕುಡಿಯೋಂಥದ್ದು ಆ ಥರ ಮಾಡ್ತಿರ್ತೀನಿ. ಅದಾದಮೇಲೆ ತುಂಬ ಸುಸ್ತಾಯ್ತಿತ್ತು ಅಂತ ಅಂದ್ಬಿಟ್ಟು ಮಜ್ಜಿಗೆ ಮಾಡಿಸ್ಕೊಂಡು ಕುಡಿದೆ. ಆಮೇಲೆ ಮೀಶೋದಲ್ಲಿ ಈ ಡ್ರೆಸ್ ಆರ್ಡ್ರ್ ಮಾಡಿದ್ದೆ. ಅಂದರೆ ತಿಂಗಳು ಏನಾದರೂ ಫೋಟೋಶೂಟ್ ಮಾಡೋಣ ಅಂತ ಅಂದ್ಬಿಟ್ಟು ತುಂಬಾ ಇಷ್ಟ ಆಯಿತು ನನಗೆ, ಸಾಫ್ಟಾಗಿ. ಅದನ್ನು ಹಾಕ್ಕೊಂಡು ಸುಮ್ಮನೆ ಫೋಟೋಶೂಟ್ ಮಾಡಿಕೊಂಡೆ. ಅದಾದಮೇಲೆ ಈರುಳ್ಳಿ ಗೊಜ್ಜಿತ್ತಲ್ಲ, ಅದೇ ಅನ್ನ ಹಾಕ್ಕೊಂಡು ತಿಂದೆ. ಕೆಲವೊಂದು ಸರಿ ಏನೂ ಮಾಡೋಕ್ಕಾಗಲ್ಲ. ಅದಾದಮೇಲೆ ಸಂಜೆ ಮೇಲೆ ಕೆಲಸಕ್ಕೆ ಅಂದ್ಬಿಟ್ಟು ದೋಸೆಗೆ ರುಬ್ಬಿಡೋಣ ಅಂತ ಅಂದ್ಬಿಟ್ಟು ದೋಸೆಗೆ ರುಬ್ಬಿಡ್ತಾ ಇದ್ದೀನಿ. ಅಂದರೆ ಇವಾಗ ದೋಸೆಗೆ ಫ್ರಿಜ್ಜಲ್ಲಿ 1-2 ದಿನ ಅಷ್ಟೇ ಮಾಡ್ಕೊಳ್ಳೋದು. ಫಸ್ಟ್ ವಾರ ಎಲ್ಲ ಮಾಡ್ಕೊತಿದ್ವಿ ಹಿಟ್ಟನ್ನ, ತುಂಬ ಚೆನ್ನಾಗಿರುತ್ತೆ. ಬಟ್ ಈ ಟೈಮಲ್ಲಿ ಏನಕ್ಕೆ ರಿಸ್ಕು ಅಂತ ಅಂದ್ಬಿಟ್ಟು 2 ದಿನ ಅಷ್ಟೇ, ಜಾಸ್ತಿ ಇದು ಮಾಡಲ್ಲ. ಆಮೇಲೆ ಜಾಸ್ತಿನೂ ರುಬ್ಬಿಟ್ಕೊಳ್ಳಲ್ಲ, ಸ್ವಲ್ಪ ಅಷ್ಟೇ ರುಬ್ಬಿಡ ಅಂಥದ್ದು. ಆಮೇಲೆ ಸ್ವಲ್ಪ ರಾತ್ರಿ ಊಟಕ್ಕೆ ರೊಟ್ಟಿ ಮಾಡಿ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಪನ್ನೀರ್ ಹಾಕಿ ಒಂದು ಬುರ್ಜಿ ಥರ ಮಾಡಿದೆ. ತುಂಬಾ ಮಸ್ತಾಗಿತ್ತು. ಇದು ಒಂದು ರೆಸಿಪಿ. ಅಂದರೆ ನನಗೆ ಇವಾಗ ಮಸಾಲೆ ಅವೆಲ್ಲ ತಿನ್ನೋಕ್ಕಾಗ್ತಿಲ್ಲ ಅಲ್ವಾ, ಅದೆಲ್ಲ ಬೇಡ ಅಂದ್ಬಿಟ್ಟು ಸಿಂಪಲಾಗಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಹಾಕಿ ಅಷ್ಟೇ ಮಸಾಲೆ, ಅದಕ್ಕೊಂದು ಸ್ವಲ್ಪ ಎಗ್ ಮಸಾಲ ಮತ್ತು ಪನ್ನೀರೆಲ್ಲ ಸ್ಮ್ಯಾಶ್ ಮಾಡಿ ಹಾಕಿ ಸ್ವಲ್ಪ ತೆಳ್ಳಗೆ ಗ್ರೇವಿ ಥರ ಮಾಡಿದೆ. ತುಂಬಾ ಚೆನ್ನಾಗಾಗಿತ್ತು. ರೊಟ್ಟಿ, ಚಪಾತಿ, ದೋಸೆಗೆಲ್ಲ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿತ್ತು. ಅದಾದಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ಊಟ ಎಲ್ಲ ಹಾಕ್ಕೊಟ್ಟು ನಾನು ಊಟನ ಮಾಡಿದೆ. ಅಡುಗೆ ಮಾಡ್ತಾನೆ ಇವಾಗ ಟೈಮ್ ಕರೆಕ್ಟಾಗಿ ಊಟ ತಿಂದು ಮಾತ್ರೆ ನುಂಗಬೇಕು. ಇಲ್ಲ ಅಂತ ಅಂದರೆ ಹೆವಿ ಗ್ಯಾಸ್ಟ್ರಿಕ್ ಆಗಿಬಿಡತ್ತೆ. ನೀವು ತಿಂದೇ ಇದ್ದರೂ ಗ್ಯಾಸ್ಟ್ರಿಕ್ ಆಗುತ್ತೆ, ಯಾಕಂದರೆ ಮಾತ್ರೆಲ್ಲ ಗ್ಯಾಸ್ಟ್ರಿಕ್ ಪವರ್ ಇರುತ್ತೆ. ಆದರೂ ನಿಮ್ಮ ಜವಾಬ್ದಾರಿಲಿ ನೀವು ಇರಬೇಕಲ್ವ. ಏನೇ ಆದ್ರೂ ಕರೆಕ್ಟ್ ಟೈಮಿಗೆ ತಿನ್ನೋದು, ಕರೆಕ್ಟ್ ಟೈಮಿಗೆ ಮಲಗೋದು, ಕರೆಕ್ಟಾಗಿ ನೀರು ಕುಡಿಯೋ ಅಂಥದ್ದು. ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹೇಗಿರ್ಬೇಕು ನಿಮ್ಮ ರೊಟೀನು ಅಂತ. ಆದಷ್ಟು ಮೊದಲಿಗಿಂತ ಇವಾಗ ಇನ್ನೂ ಜಾಸ್ತಿ ಮುನ್ನೆಚ್ಚರಿಕೆಯಲ್ಲಿ ಇದ್ದರೆ ನಿಮಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತೀನಿ. ಸೊ ಈ ಥರ ಒಂದು ಒಳ್ಳೊಳ್ಳೆ ಕಂಟೆಂಟಲ್ಲಿ ಇನ್ನು ಮುಂದೆ ವೀಡಿಯೋಸ್ಗಳೆಲ್ಲ ಬರುತ್ತೆ. ಕೆಲವರಿಗೆ ಉಪಯೋಗ ಆಗತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕಂದರೆ ಈ ಟೈಮಲ್ಲಿ ಹೆಂಗೆ ಅಂತ ಅಂದರೆ ಎಲ್ಲರಿಗೂ ಅನುಭವ ಆಗಿರಲ್ಲ, ಫಸ್ಟ್ನೇ ಅನುಭವ ಆಗ್ತಾ ಇರುತ್ತೆ. ಅದಾದಾಗಲೇ ನಿಮಗೆ ಗೊತ್ತಾಗೋ ಅಂಥದ್ದು ಅಂತ ಹೇಳ್ಬಹುದು. ಆಮೇಲೆ ರಾಮಕೋಟಿ ಆದರೆ ಕೂತ್ಕೊಂಡು ರಾಮಕೋಟಿ ಬರಿತೀನಿ, ಇಲ್ಲ ಅಂದರೆ ಕೌಂಟರಲ್ಲಿ ಜಪ ಮಾಡ್ತೀನಿ ರಾಮಕೋಟಿನ. ನನಗೇನಾಗತ್ತೆ ಅದನ್ನು ಮಾಡಿಕೊಂಡು ದಿನಗಳನ್ನ ಕಳೀತಾ ಇದ್ದೀನಿ. ಎಷ್ಟು ಬೇಗ ದಿನಗಳು ಕಳೆದ್ರೆ ಸಾಕಪ್ಪ ಅಂತ ಅನಿಸ್ತಾ ಇದೆ. ದೇವರಿಗೆಲ್ಲ ದೀಪ ಹಚ್ಚಿ ಸಂಜೆ ಮೇಲೆ ರಾಮಕೋಟಿ ಬರೆದು ಆವಾಗಲೇ ಎಲ್ಲ ಅಡುಗೆ ಮಾಡಿ ಇಟ್ಟಿದ್ದೆ. ಆಮೇಲೆ ನಮ್ಮ ಮನೆಯವರು ಏನು ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಅಡುಗೆ ಮನೆಯಲ್ಲಿ ಅವರು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡ್ತಾರೆ ನನಗೆ. ಅಂದರೆ ಜಾಸ್ತಿ ಹೊತ್ತು ನಿಂತ್ಕೊಂಡು ಏನೂ ಕೆಲಸ ಮಾಡಬಾರ್ದು ಅಂತ ಅಂದ್ಬಿಟ್ಟು ಸ್ವಲ್ಪ ಪಾತ್ರೆ ಬಳ್ಕೊಳ್ಳೋದಾಗಿರಬಹುದು, ಬಗ್ಗಿ ಕಸ ಗುಡಿಸೋದಾಗಿರಬಹುದು ಎಲ್ಲ ಮಾಡಿಕೊಡ್ತಾರೆ. ಇವಾಗ ಬಿಸಿನೀರು ಕಾಯಿಸ್ಕೊಡ್ತಾ ಇದ್ದಾರೆ, ನೋಡಬಹುದು. ಎಲ್ಲ ಮಾಡ್ತಾರೆ, ಏನಿಲ್ಲ. ಗಂಡ ಹೆಂಡ್ತಿ ಅಂತ ಅಂದಮೇಲೆ ಇಬ್ಬರು ಸಮಾನ ಬಾಳ್ವೆಯಲ್ಲಿ ಜೀವನ ಸಾಗಿಸ್ಬೇಕಲ್ವ, ಅದೇ ಇದು ಅಂತ ಹೇಳ್ಬಹುದು. ನೋಡಿ ಎಷ್ಟು ಘಮ ಅಂತಿದೆ, ಚೆನ್ನಾಗಿದೆ. ನೋಡೋದಕ್ಕೂ ಅಷ್ಟೇ, ಟೇಸ್ಟು ಅಷ್ಟೇ ಮಸ್ತಾಗಿದೆ.
ಇವತ್ತಿನ ವಿಡಿಯೋ ಸಿಂಪಲ್ಲಾಗಿ ಈ ರೀತಿ ಇತ್ತು. ಮುಂದೆ ಯಾವ ಥರ ಕಂಟೆಂಟ್ ಬೇಕು ಅಂತ ತಿಳಿಸಿ. ಆದಷ್ಟು ಕೇರಾಗಿರಿ. ಇವ್ರು ಹೇಳ್ತಾರೆ ಅಂದ್ಬಿಟ್ಟು ಏನೇನೋ ತಿನ್ನೋದು, ಹೆಂಗೆಂಗೋ ಇರೋದು, ಉಪ್ಪು ಖಾರ ಜಾಸ್ತಿ ತಿನ್ನೋ ಅಂಥದ್ದು, ಸ್ವೀಟ್ಗಳನ್ನ ಜಾಸ್ತಿ ತಿನ್ನೋ ಅಂಥದ್ದು, ಹಾಗೆ ಹೊರ್ಗಡೆ ಐಟಮ್ನ ಜಾಸ್ತಿ ತಿನ್ನೋ ಅಂಥದ್ದು. ನೀವು ನಂಬ್ತಿರೋ ಬಿಡ್ತಿರೋ, ನಾನು 6 ತಿಂಗಳಿಂದನೇ ಹೊರ್ಗಡೆ ಐಟಮ್ನ ತಿನ್ನೋದೆಲ್ಲ ಬಿಟ್ಟಿದ್ದೀನಿ. ಅಂದರೆ ಗೋಬಿ, ಮಸಾಲೆ ಪುರಿ, ಪಾನಿಪುರಿ ಪ್ರತಿಯೊಂದೂ ಬಿಟ್ಟಿದ್ದೀನಿ. ತಿಂದಿರೋದಂದರೆ 1-2 ಸಾರಿ, ಒಂದು ಸಾರಿ ಇಡ್ಲಿ, ಒಂದು ಸಾರಿ ದೋಸೆ ತಿಂದಿದ್ದಷ್ಟೇ. ಅದು ಬಿಟ್ಟರೆ ಫುಲ್ ಬಿಟ್ಟೇ ಬಿಟ್ಟಿದ್ದೀನಿ. ಇವಾಗಲೂ ಅಷ್ಟೇ ಆಲ್ಮೋಸ್ಟು ಹೋಮ್ ಮೇಡ್ ಐಟಮ್ನೇ ನಾನು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಪ್ರತಿಯೊಂದ್ರಲ್ಲೂ. ನೋಡೋಣ 9 ತಿಂಗಳ ಜರ್ನಿ ಹೇಗಿರುತ್ತೆ, ಹೇಗೆ ಮಾಡ್ಕೊಂಡು ತಿಂತೀನಿ. ನಾನೇ ಮಾಡಬೇಕಲ್ವ ಕೆಲವೊಂದು ಸಾರಿ. ಅಂದರೆ ಹೊಸ ರೆಸಿಪಿ ಬೇಕು ಅಂದರೆ ಅಮ್ಮಂಗೆ ಮಾಡೋಕ್ಕೆ ಬರೋಲ್ಲ. ಆವಾಗ ನನಗೆ ನಾನು ಮಾಡ್ಕೊಳಕ್ಕಾಗಲಿಲ್ಲ ಅಂತ ಅಂದರೆ ತಿನ್ನೋಕ್ಕಾಗಲ್ಲ. ಇಲ್ಲಾಂದರೆ ಇನ್ನು ಮಿಕ್ಕಿರೋ ಟೈಮ್ ನಾನೇ ಮಾಡ್ತೀನಿ. ನೋಡೋಣ ಹೇಗಿರುತ್ತೆ ಅಂತ. ಈ ಥರ ಒಂದೊಂದು ಸರಿ ಮೂಡ್ ಚೆನ್ನಾಗಿದ್ದಾಗ ವೀಡಿಯೋ ಮಾಡ್ಕೊಂಡು ಈ ಥರ ನಿಮ್ಗೆ ತಿಳಿಸ್ಕೊಡ್ತೀನಿ. ಒಂದೊಂದು ಸರಿ ಆಗಲ್ಲ ಅಂತ ಅಂದಾಗ ಫೋನ್ ಇಟ್ಕೊಂಡು ವೀಡಿಯೋ ಮಾಡೋಕ್ಕೂ ಆಗೋದಿಲ್ಲ. ಒಂಥರ ಹಿಂಸೆ ಆಗ್ತಾ ಇರುತ್ತೆ. ಬಟ್ ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೂ ಆಸೆ ಇದೆ. ಎಷ್ಟಾಗತ್ತೆ ಅಷ್ಟು ನನ್ನ ಜರ್ನಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇರ್ತೀನಿ. ನೀವು ಹೀಗೆ ಸಪೋರ್ಟ್ ಮಾಡಿ. ರಕ್ಷಿತಾ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ಕಂಟೆಂಟ್ಗಳ್ಗೆ ಹಾಗೆ ನಿಮ್ಗೆ ಏನು ಗೊತ್ತಿದೆ ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಹೇಗಿರಬೇಕು, ಏನು ತಿನ್ನಬೇಕು, ಹೇಗೆ ಅಂತ ಅಂದ್ಬಿಟ್ಟು ನನಗೂ ಸಹ ಉಪಯೋಗ ಆಗತ್ತೆ. ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರಾ ಫುಲ್ ವ್ಲಾಗ್ನ. ಹಾಗೆ ಏನೇನು ಹೇಳೋದು, ಓಕೆ, ನಾಳೆ ಸಿಗ್ತೀನಿ. ನಿಮ್ಮ ಸ್ನೇಹಿತರಿಗೆ, ಬಂಧು ಮಿತ್ರರಿಗೆ ಶೇರ್ ಮಾಡಿ. ಹಾಗೆ ನನಗೆ ಸಪೋರ್ಟ್ ಮಾಡಿ. ಹಾಗೆ ಇನ್ಸ್ಟಾಗ್ರಾಮ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಮೇಯ್ನಾಗಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕ್ ಒತ್ತೋದ್ರಿಂದ ನನ್ನ ವೀಡಿಯೋ ಫಸ್ಟೇ ನಿಮಗೆ ಬರುತ್ತೆ. ಆಲ್ಮೋಸ್ಟ್ ನಿಮಗೆಲ್ಲ ತಲೆಯಲ್ಲಿ ಬರ್ಬೋದು ಯಾಕೆ ವೀಡಿಯೋನ ಬೇಗ ಹಾಕಿಲ್ಲ, ತುಂಬ ಲೇಟಾಗಿ ಹಾಕ್ತಾಳೆ ಅಂತ ಅಂದ್ಬಿಟ್ಟು. ಕೆಲವೊಂದು ಹಾಗೆ ಅಲ್ವಾ, ಲೇಟಾಗಿ ದೇವ್ರು ಕೊಟ್ಟಾಗ ಅದಕ್ಕೆ ಜನಗಳ ಕಣ್ಣು ಬೇಗ ಬಿದ್ದುಬಿಡುತ್ತೆ. ಆದ್ದರಿಂದ ನಾನು ಲೇಟಾಗಿ ಹಾಕ್ತಾ ಇರೋದು. ತಿಳ್ಕೊಳ್ಳೋರು ತಿಳ್ಕೊತಾರೆ, ತಿಳ್ಕೊಳ್ದೇ ಇದ್ದವ್ರು ಮಾತಾಡ್ತಾರೆ. ಬಟ್ ನನ್ನ ಒಂದು ನೆನಪಿರಲಿ ಅಂತ ಅಂದ್ಬಿಟ್ಟು ನಾನು ಲೇಟ್ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡಿ ಇಟ್ಕೊಂಡು ಹಾಕ್ತಿರಾ ಅಂಥದ್ದು. ಏನು ಮಾಡೋಕ್ಕಾಗೋದಿಲ್ಲ. ಹೇಗಿತ್ತು ಏನು ಅಂತ ಅಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ರಾತ್ರಿ ಊಟಕ್ಕೆ ರೊಟ್ಟಿ, 2 ರೊಟ್ಟಿ, ಸೌತೆಕಾಯಿ, ಈರುಳ್ಳಿ, ಅದ್ರ ಜೊತೆಗೆ ಪನ್ನೀರ್ ಬುರ್ಜಿ ಮಾಡಿಕೊಂಡು ತಿಂದ್ವಿ. ಇವತ್ತಿನ ದಿನ ಸಿಂಪಲ್ಲಾಗಿ ಈ ರೀತಿ ಇತ್ತು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ ನನಗೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಆಲ್.